जय राघवेंद्राय सत्यधर्मरथाय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮಸಾಲೆ ರೆಡಿ ಮಾಡ್ಕೋಬೇಕಾದ್ರೆ ಇವಾಗ ಫಸ್ಟ್ ಧನಿಯಾ ಹುರ್ಕೊತೀನಿ. ಒಂದೊಂದೇ ಐಟಮ್ ಹುರ್ಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ ಇರಲಿ. ಓಕೆ, ಫಸ್ಟ್ ಇದು ಹುರ್ಕೊಂಡು ನೆಕ್ಸ್ಟ್ ಇವಾಗ ಮೆಂತೆಕಾಳು. ಓಕೆ, ಮೆಂತೆಕಾಳು ಹಾಕ್ಕೊಂಡು ಮೆಂತೆಕಾಳು ಆಯಿತಾ, ಸಾಕು. ಮೆಂತೆಕಾಳು ತೆಗೆದುಬಿಡ್ಬೇಕು. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಣ. ಖಾರ ನೋಡ್ಕೊಂಡು ಹಾಕೋಬೇಕು, ಖಾರ ಜಾಸ್ತಿ ಬೇಡ. ಖಾರ ನೋಡ್ಕೊಂಡು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಬ್ಯಾಡಗಿದು ಹಾಕ್ಕೊಂಡಿದ್ದೀನಿ, ನೀವಿನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಇವಾಗ ಜೀರಿಗೆ ಹಾಕ್ಕೊಂತೆ. ಓಕೆ, ಜೀರಿಗೆ ಹಾಕ್ಕೊಂಡಾಯ್ತು. ಸ್ವಲ್ಪ ಅದನ್ನು ಹುರ್ಕೊಳೋಣ. ಹುರ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಇವಾಗ ಸೌತೆಕಾಯಿ ತೊಗೊಂಡಿದ್ದೀನಿ. ಇದು ನೀವು ಸ್ಕಿನ್ ಬೇಕಂದರೆ ಇಟ್ಕೊಳ್ಳಿ, ಸ್ಕಿನ್ ಬೇಡ ಅಂತಂದರೆ ಸ್ಕಿನ್ ಎಲ್ಲ ರಿಮೂವ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸ್ಕಿನ್ ಎಲ್ಲ ಎಡ್ಜಸ್ ಎಲ್ಲ ತೆಗೆದು ಈ ಕಡೆ ಸ್ಕಿನ್ನು ತಿಂದ್ರೂ ಒಳ್ಳೆಯದು. ಬೇಡ ಅಂತಂದರೆ ತೆಗೆಯೋದೇ. ಓಕೆ, ತೆಗಿಬೋದು, ಏನು ತೊಂದರೆ ಇಲ್ಲ. ಒಂದು ಪಾತ್ರೆ ಇಟ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಬಟರ್ ಆದರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಎಣ್ಣೆ ಹಾಕ್ಕೊಂಡು ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನು ಸ್ವಲ್ಪ ತೆಗೆದ್ರೂ ತೆಗಿಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಎಣ್ಣೆ ಬೇಕು ಏನಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಓಕೆ, ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಾಸಿವೆ ಸಿಡಿದ್ರೇ ಚೆನ್ನಾಗಿರೋದು, ಅಂದರೆ ಅದು ಫ್ಲೇವರ್ ಎಲ್ಲ ಬರುತ್ತೆ. ಸುಮ್ಮನೆ ಹಸಿ ಇದ್ದರೆ ಅದು ಫ್ಲೇವರು ಬರೋಲ್ಲ, ತಿನ್ಬೇಕಾದ್ರೂ ಸ್ವಲ್ಪ ಕಹಿ ಅನ್ನಿಸುತ್ತೆ. ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಈರುಳ್ಳಿ. ಈರುಳ್ಳಿ ಹಾಕ್ಕೊಂಡಾಯ್ತಾ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಓಕೆ, ಇವಾಗ ಸೌತೆಕಾಯಿ ಎಲ್ಲ ಇದೆಯಲ್ಲ, ಸ್ಕಿನ್ ಎಲ್ಲ ಬಿಡಿಸ್ಕೊಂಡಿದ್ದೇನೆ. ಸೌತೆಕಾಯಿ ಹಾಕ್ಕೊಂಡು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ಮಸಾಲ ಆಯ್ತಲ್ಲ, ಹುರಿದು ಪುಡಿ ಮಾಡಿರೋ ಮಸಾಲ ಹಾಕ್ಕೋಬೇಕು. ಓಕೆ, ಇಷ್ಟೇ ಸಾಕು. ಓಕೆ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರ್ತದೆ. ಒಂದು ವೆಯ್ಟ್ ಲೂಸ್ ಮಾಡೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಆಯಿಲ್ ಮಾತ್ರ ಏನೋ ಸ್ವಲ್ಪ ಲೆಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ವೆಯ್ಟ್ ಲೂಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ತೆಳ್ಳಗಾಗಬೇಕಂತೆಲ್ಲ ಹೇಳ್ತಾವ್ರಿಗೆಲ್ಲ, ಅಂದರೆ ಇದರಲ್ಲಿ ಸ್ವಲ್ಪ ಆಯಿಲ್ ಒಂದೇ ಲೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ವೆಯ್ಟ್ ಲೂಸ್ ಮಾಡೋರಿಗೂ ತುಂಬ ಇನ್ನು ಸ್ವಲ್ಪ ಸೈಡ್ ಡಿಶ್ ಥರನೂ ತಿನ್ಬೋದು. ರೊಟ್ಟಿ, ಚಪಾತಿ, ಅನ್ನ, ಪೂರಿ, ಸೈಡ್ ಡಿಶ್, ಈವ್ನಿಂಗ್ ಚಾಟ್ಸ್ ಎಲ್ಲದಕ್ಕೂ ಓಕೆ ಆಗಿರುತ್ತೆ. ಡಯಟ್ ಮಾಡೋರಿಗೂ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಹಾಗೆ ಟ್ರೈ ಮಾಡಿ, ಒಂದ್ಸಲ ಕಮೆಂಟ್ ಹಾಕಿ. ಪ್ಲೀಸ್ ಲಾಸ್ಟ್ವರೆಗೂ ಎಲ್ಲ ವಿಡಿಯೋ ನೋಡಿ. ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.